ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆಂದರೆ, ಈಗ ಆಲ್ರೆಡಿ ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಕರ್ನಾಟಕ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆ ಲಿಮಿಟ್ಸ್ ಹೊರತುಪಡಿಸಿ ಉಳಿದ 11 ಮಹಾನಗರ ಪಾಲಿಕೆ ಮತ್ತು ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಪುರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯಿತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಈ ಎಲ್ಲ ವ್ಯಾಪ್ತಿಗಳಲ್ಲಿ ಬರುವಂಥ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತಾ ಇಶ್ಯೂ ಮಾಡಬೇಕು ಅಂತ ಈಗ ಆಲ್ರೆಡಿ ಅಫಿಷಿಯಲ್ ನೋಟಿಫಿಕೇಷನ್ನ ಇಶ್ಯೂ ಮಾಡಿದ್ದಾರೆ. ಸೊ ಇವತ್ತು ನಾನು ನಿಮಗೆ ಯಾವೆಲ್ಲ ಆಸ್ತಿಗಳಿಗೆ ಬಿ ಖಾತಾ ಇಶ್ಯೂ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಯಾವೆಲ್ಲ ಆಸ್ತಿಗಳಿಗೆ ಎ ಖಾತಾ ಕೂಡ ಇಶ್ಯೂ ಮಾಡ್ತಾರೆ ಸ್ಥಳೀಯ ಸಂಸ್ಥೆಗಳು ಅನ್ನೋ ವಿಷಯ ಕೂಡ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲ, ತಾವು ತಮ್ಮ ಅನಧಿಕೃತ ಆಸ್ತಿಗಳಿಗೆ, ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅನಧಿಕೃತವಾಗಿ ನಿರ್ಮಾಣವಾಗಿರುವಂಥ ಬಡಾವಣೆಗಳಲ್ಲಿ ತಾವೇನಾದರೂ ಸೈಟ್ ಅಥವಾ ಮನೆಗಳನ್ನು ಪರ್ಚೇಸ್ ಮಾಡ್ಕೊಂಡಿದ್ರೆ ಅಥವಾ ಕಟ್ಕೊಂಡಿದ್ರೆ ಅದಕ್ಕೆ ತಾವು ಬಿ ಖಾತಾನ ಹೇಗೆ ಪಡ್ಕೊಳ್ಳೋದು ಅನ್ನೋ ವಿಷಯನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಾವು ಸ್ಥಳೀಯವಾಗಿ ಎಲ್ಲಿ ಹೋಗಿ ತಮ್ಮ ಅರ್ಜಿನ ಸಲ್ಲಿಸಿ ತಮ್ಮ ಆಸ್ತಿಗಳಿಗೆ ಬಿ ಖಾತಾನ ಪಡ್ಕೋಬೋದು ಅಥವಾ ಎ ಖಾತಾ ಕೂಡ ಪಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಫ್ಯೂಸ್ ಆಗಬೇಡಿ. ಎ ಖಾತಾ ಆಗಿರಲಿ ಅಥವಾ ಬಿ ಖಾತಾ ಆಗಿರಲಿ, ತಮಗೆ ಸಿಗುವಂಥದ್ದು ಈ ಖಾತಾ ಮಾತ್ರ. ಎ ರಿಜಿಸ್ಟರ್ನಲ್ಲಿರುವಂಥ ಪ್ರಾಪರ್ಟಿಗಳಿಗೆ ಎ ಖಾತಾ ಕೊಡ್ತಾರೆ, ಬಿ ರಿಜಿಸ್ಟರ್ನಲ್ಲಿರುವಂಥ ಪ್ರಾಪರ್ಟಿಗಳಿಗೆ ಬಿ ಖಾತಾನ ಕೊಡ್ತಾರೆ. ಬಟ್ ಎ ಆಗಿರಲಿ ಬಿ ಆಗಿರಲಿ, ತಮಗೆ ಕೊಡುವಂಥದ್ದು ಈ ಖಾತಾ ಮಾತ್ರ. ಈ ಖಾತಾ ಅಂದರೆ ಡಿಜಿಟಲ್ ಖಾತಾ ಅಂತ ಕರಿತೀವಿ ಅಥವಾ ಎಲೆಕ್ಟ್ರಾನಿಕ್ ಖಾತಾ ಅಂತ ಕೂಡ ನಾವು ಕರಿತೀವಿ. ಸೊ ನಾನಿವಾಗ ಮೊದಲನೇದಾಗಿ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು ಅಂತ ಫಾಸ್ಟಾಗಿ ಹೇಳ್ಬಿಡ್ತೀನಿ. ನೋಡಿ, ಎ ಖಾತಾ ಯಾವೆಲ್ಲ ಪ್ರಾಪರ್ಟಿಗೆ ಸಿಗುತ್ತೆ ಅಂದರೆ, ಯಾವ ಒಂದು ಲೇಔಟು ಡಿ ಸಿ ಕನ್ವರ್ಷನ್ ಆಗಿರುತ್ತೆ. ಡಿ ಸಿ ಕನ್ವರ್ಷನ್ ಆದಮೇಲೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗಿರುತ್ತೆ. ಸ್ಥಳೀಯ ಯೋಜನಾ ಪ್ರಾಧಿಕಾರ ಅಂದರೆ ಬೆಂಗಳೂರಿನಲ್ಲಿ ಬಿ ಡಿ ಎ ಆಗಿರ್ಬೋದು, ಬಿ ಎಮ್ ಆರ್ ಡಿ ಎ ಆಗಿರ್ಬೋದು, ಬೈಯಪ್ಪ ಆಗಿರ್ಬೋದು, ಬಿ ಎಮ್ ಐ ಸಿ ಎ ಪಿ ಆಗಿರ್ಬೋದು, ಡಿ ಟಿ ಸಿ ಪಿ ಆಗಿರ್ಬೋದು, ಎಸ್ ಟಿ ಆರ್ ಆರ್ ಅಥಾರಿಟಿ ಆಗಿರ್ಬೋದು. ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಮೂಡ ಆಗಿರ್ಬೋದು, ಅದೇ ರೀತಿ ತುಮಕೂರಿನಲ್ಲಿ ಟೂಡ ಅಂತ ಕರಿತೀವಿ, ಬೆಳಗಾಂನಲ್ಲಿ ಬೂಡ ಅಂತ ಕರಿತೀವಿ. ಸೊ ತಾವು ಯಾವ್ಯಾವ ಸಿಟಿನಲ್ಲಿದ್ದೀರಿ ಅಥವಾ ಜಿಲ್ಲೆನಲ್ಲಿದ್ದೀರಿ ತಮಗೆ ಗೊತ್ತಾಗುತ್ತೆ ಅಲ್ಲಿನ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು ಯಾವುದು ಅಂತ. ಸೊ ಈ ರೀತಿಯಾಗಿ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗಿ, ತದನಂತರ ಲೇಔಟ್ ವರ್ಕೆಲ್ಲ ಮುಗಿದ ಮೇಲೆ ಯೋಜನಾ ಪ್ರಾಧಿಕಾರದವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸೈಟ್ ರಿಲೀಸ್ ಆರ್ಡ್ರ್ ಅಂತ ಕೊಟ್ಟಿರ್ತಾರೆ. ಸೈಟ್ ರಿಲೀಸ್ ಆರ್ಡ್ರ್ ಕೂಡ ಇದ್ದು ಆಲ್ರೆಡಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗಳಿಗೂ ಖಾತಾ ಇರುತ್ತೆ. ಅಂಥ ಪ್ರಾಪರ್ಟಿಗಳಿಗೆ ಇಂಡಿವಿಜುವಲ್ ಈ ಖಾತಾನ ಇಶ್ಯೂ ಮಾಡ್ತಾರೆ. ಸರಿ, ಈಗ ಬಿ ಖಾತಾ ಅಥವಾ ಅನಧಿಕೃತ ಆಸ್ತಿಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ರೆವೆನ್ಯೂ ಲೇಔಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಅಪ್ರೂವಲ್ಗಳಿಲ್ಲದೆ, ಅಂದರೆ ಡಿ ಸಿ ಕನ್ವರ್ಷನ್ ಮಾಡಿರಲ್ಲ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತಗೊಳ್ದೇನೆ ಜಸ್ಟ್ ಸೈಟ್ಗಳನ್ನು ಮಾಡಿ ಹಂಚ್ಬಿಟ್ಟಿರ್ತಾರೆ ಅಥವಾ ಮಾರಾಟ ಮಾಡಿರ್ತಾರೆ, ಅಂಥ ಆಸ್ತಿಗಳನ್ನು ಬಿ ಖಾತಾ ಅಂತ ಕರೀತಾರೆ. ಅದು ಒಂದಾದರೆ, ಇನ್ನೊಂದು ಕೇಸ್ನಲ್ಲಿ ಏನು ಮಾಡಿರ್ತಾರೆ, ಬರೀ ಡಿ ಸಿ ಕನ್ವರ್ಷನ್ ಮಾಡಿರ್ತಾರೆ. ಅಂದರೆ ಅಗ್ರಿಕಲ್ಚರ್ ಯೂಸಿಂದ ನಾನ್ ಅಗ್ರಿಕಲ್ಚರ್ ಯೂಸ್ಗೆ ಬರೀ ಡಿ ಸಿ ಕನ್ವರ್ಷನ್ ಮಾತ್ರ ಮಾಡಿರ್ತಾರೆ. ಬಟ್ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಅಂದರೆ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡಿರೋದಿಲ್ಲ. ಅದು ಕೂಡ ಅನಧಿಕೃತವಾದ ಬಡಾವಣೆ. ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವತ್ತಿಗೂ ಕೂಡ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ರೆವೆನ್ಯೂ ಲೇಔಟ್ನ ಕೂಡ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ, ಬರೀ ಡಿ ಸಿ ಕನ್ವರ್ಷನ್ ಇರುವಂಥ ಲೇಔಟ್ಗಳನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಅದು ಟೋಟಲಿ ಇಲ್ಲೀಗಲ್ ಮತ್ತು ಅನ್ಆಥರೈಸ್ ಲೇಔಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗೆ ಇಲ್ಲಿ ರೇರಾ ಅಥಾರಿಟಿಯವರು ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ರೇರಾ ಅಥಾರಿಟಿಯವರು ಪೊಲೀಸ್ನವರು ಹೇಗೆ ಯಾವುದಾದ್ರೂ ಒಂದು ಅಪರಾಧ ಮಾಡಿದ್ರೆ ಸೋಮೋಟೋ ಕೇಸ್ ಹಾಕ್ತಾರೋ, ಅದೇ ರೀತಿ ರೇರಾ ಅಥಾರಿಟಿಯವರು ಕೂಡ ದಯವಿಟ್ಟು ತಿಂಗಳಿಗೆ, ವಾರದಲ್ಲಿ ಒಂದಿನ ಆದರೂ ಸ್ಥಳೀಯವಾಗಿ ಎಲ್ಲೆಲ್ಲಿ ಅನಧಿಕೃತವಾಗಿ ಬಡಾವಣೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಅನ್ನೋದನ್ನು ದಯವಿಟ್ಟು
ನೋಡಬೇಕು. ಅವ್ರ ಮೇಲೆ ಸೋಮೋಟೋ ಆಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಕೇಸ್ನ ರಿಜಿಸ್ಟರ್ ಮಾಡಿ ಅಂಥ ಅನಧಿಕೃತ ಬಡಾವಣೆಗಳನ್ನು ನಿರ್ಮಾಣ ಆಗೋದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಯಾಕಂದರೆ ರೇರಾ ಆ್ಯಕ್ಟ್ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ಒಂದು ಬಡಾವಣೆ ನಿರ್ಮಾಣ ಆಗಬೇಕು ಅಂದರೆ ಅದಕ್ಕೆ ರೇರಾ ಅಪ್ರೂವಲ್ ಇರಲೇಬೇಕು, ಅದು ಕಡ್ಡಾಯವಾಗಿ. ಅಫ್ಕೋರ್ಸ್ 90% ಆಫ್ ದ ಲೇಔಟ್ಸ್ ವಿತೌಟ್ ರೇರಾ ಅಪ್ರೂವಲ್ ಆಗ್ತಾಯಿದೆ ಅಥವಾ ವಿತೌಟ್ ರೇರಾ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಟು ಎನ್ ಎಕ್ಸ್ಟೆಂಟ್ ದಟ್ ಈಸ್ ಆಲ್ಸೋ ಫೈನ್, ಯಾಕಂದರೆ ಅವರು ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ತೊಗೊಂಡು ಮಾಡ್ತಾಯಿದ್ದಾರೆ, ಅದು ಓಕೆ ಟು ಎನ್ ಎಕ್ಸ್ಟೆಂಟ್. ಬಟ್ ಕೆಲವೊಂದು ಕಡೆ DC ಕನ್ವರ್ಷನ್ನು ಮಾಡಿರಲ್ಲ, ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಕೂಡ ತಗೊಂಡಿರಲ್ಲ. ಅಂಥದ್ದೆಲ್ಲ ಅನಧಿಕೃತ ಬಡಾವಣೆ ಇವತ್ತಿಗೂ ನಡೀತಾ ಇದೆ. ದಯವಿಟ್ಟು ಅದರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ಸಂಬಂಧಪಟ್ಟ ಅಧಿಕಾರಿ ಮತ್ತು ಇಲಾಖೆಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸರಿ ಬನ್ನಿ, ಈಗ ತಡ ಮಾಡೋದು ಬೇಡ, ನಾನು ನಿಮಗೆ ಅಫಿಷಿಯಲ್ ನೋಟಿಫಿಕೇಷನ್ ಏನಂತ ಇಶ್ಯೂ ಮಾಡಿದ್ದಾರೆ ಹಾಗೂ ಆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ತಾವು B ಖಾತಾ ಪಡ್ಕೋಬೇಕು ಅಂದರೆ ಅಥವಾ A ಖಾತಾ ಪಡ್ಕೋಬೇಕು ಅಂದರೆ ಏನೆಲ್ಲ ದಾಖಲಾತಿಗಳನ್ನು ತಾವು ಸಬ್ಮಿಟ್ ಮಾಡಿ ಪಡ್ಕೋಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲೆಂತಿ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಈ ಒಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಒನ್ ಟೈಮ್ ಮೆಜರ್ಮೆಂಟ್ ಅಥವಾ ಒನ್ ಟೈಮ್ ಸೊಲ್ಯೂಷನ್ ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ಇದೇ ಲಾಸ್ಟ್ ಎಲ್ಲರಿಗೂ B ಖಾತಾನ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಬರೀ 3 ತಿಂಗಳ ಅವಧಿ ಟೈಮ್ ಕೊಟ್ಟಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಕಡಿಮೆ ಅಂದರೂ 1 ರಿಂದ 2 ವರ್ಷ ಟೈಮ್ ತಗೊಳುತ್ತೆ. ಅಕ್ರಾಸ್ ಕರ್ನಾಟಕ ಎಲ್ಲ ಆಸ್ತಿಗಳಿಗೂ B ಖಾತಾ ಇಶ್ಯೂ ಮಾಡಬೇಕಂದ್ರೆ 3 ತಿಂಗಳಲ್ಲಿ ಆಗೋದೇ ಇಲ್ಲ. ಯಾಕಂದರೆ ನಮ್ಮಲ್ಲಿ ಆ ಲೆವೆಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ರೆಡಿ ಆಗಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಎನಿವೇಸ್ ಆದಷ್ಟು ಬೇಗ ನೀವು 3 ತಿಂಗಳೊಳಗೆ ತಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ದಯವಿಟ್ಟು ತಡ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ವಿತ್ ಅಫಿಷಿಯಲ್ ಪ್ರೂಫ್, ಅಫಿಷಿಯಲ್ ಡಾಕ್ಯುಮೆಂಟೇಷನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬರೀ ಬಾಯಿ ಮಾತಿನಲ್ಲಿ ಹೇಳೋದು ಬೇಡ ಅಂತೇಳಿ. ಸರಿ ಬನ್ನಿ ಈಗ ನೋಡೋಣ. ಸೊ ವೀಕ್ಷಕರೇ, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದು ಒಂದು ಅಫಿಷಿಯಲ್ ನೋಟಿಫಿಕೇಷನ್ನು ಪೌರಾಡಳಿತ ಇಲಾಖೆಯಿಂದ ಇಶ್ಯೂ ಮಾಡಿರುವಂಥದ್ದು. ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ. ಸಾಧ್ಯವಾದರೆ ದಯವಿಟ್ಟು ಪೌಸ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ. ನೋಡಿ, ಅಫಿಷಿಯಲ್ ಆಗಿ 18ನೇ ತಾರೀಕು ಫೆಬ್ರವರಿ 2025ಕ್ಕೆ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಥಳೀಯ ಸಂಸ್ಥೆಗಳು ಅಂದರೆ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ಅನಧಿಕೃತ ಆಸ್ತಿಗಳಿಗೂ ಮತ್ತು ಅಧಿಕೃತ ಆಸ್ತಿಗಳಿಗೂ ಎರಡೂ ಸೇರಿ ಈ ಖಾತಾನ ಇಶ್ಯೂ ಮಾಡ್ತೀವಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ನೋಟಿಫಿಕೇಷನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನೀವು 7 ದಿನಕ್ಕೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ಸೊ ಕಾರಣ ಏನು ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದು ತಮಗೆ ಗೊತ್ತು. ಅಧಿಕಾರಿಗಳು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಇಲಾಖೆಗಳಲ್ಲಿ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ಪ್ರಾಕ್ಟಿಕಲಿ 7 ಡೇಸ್ನಲ್ಲಿ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಸೊ ತಾವಿಲ್ಲಿ ಕೆಳಗಡೆ ನೋಡ್ಬೋದು. ನೋಡಿ, ಯಾರಿಗೆ ಈ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ ಅಂದರೆ ಎಲ್ಲ ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗೆ ಪೌರಾಡಳಿತ ಇಲಾಖೆಯಿಂದ ಕೊಟ್ಟಿರುವಂಥದ್ದು. ಸರಿ ಬನ್ನಿ, ಈಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ಇನ್ನೊಂದು ನೋಟಿಫಿಕೇಷನ್ ಆಗಿದೆ. ಈ ಒಂದು ನೋಟಿಸ್ನ ಇಶ್ಯೂ ಮಾಡಿರೋದು ಯಾರಂದರೆ ಪುರಸಭೆ ಕಾರ್ಯಾಲಯ ಟಿ ನರಸೀಪುರ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ನಡೆದಿದ್ದು ಇದೇ ಟಿ ನರಸೀಪುರದಲ್ಲಿ. ಟಿ ನರಸೀಪುರ ಅಂದರೆ ತಿರುಮಕುಡ್ಲು ನರಸೀಪುರ. ಸರಿ ಬನ್ನಿ, ಈಗ ವಿಷಯಕ್ಕೆ ಬರ್ತೀನಿ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೆಪ್ಟೆಂಬರ್ 10ನೇ ತಾರೀಕು 2024 ಒಳಗೆ ಯಾವೆಲ್ಲ ಅನಧಿಕೃತ ಬಡಾವಣೆಗಳಿದೆ ನೋಡಿ, ಅಲ್ಲಿ ಯಾರೆಲ್ಲ ನಿವೇಶನಗಳನ್ನು ಹೊಂದಿದ್ದೀರೋ ಹಾಗೆ ಕಟ್ಟಡಗಳನ್ನು ಕಟ್ಕೊಂಡಿದ್ದೀರೋ ಅವರು ಕೆಲವೊಂದು ದಾಖಲೆಗಳನ್ನು ಸ್ಥಳೀಯವಾಗಿ ಪುರಸಭೆ ಲಿಮಿಟ್ಸಲ್ಲಿದ್ದರೆ ಪುರಸಭೆ ಆಫೀಸ್ಗೆ ಸಬ್ಮಿಟ್ ಮಾಡಬೇಕು. ಯಥಾಸ್ಥಿತಿ ನಗರಸಭೆ ಮತ್ತು ಪಟ್ಟಣ ಪಂಚಾಯತಿನಲ್ಲಿದ್ದರೆ ತಾವು ಅಲ್ಲಿ ತಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನಮೂನೆ 3 ಮತ್ತು ನಮೂನೆ 3A ಈ ಖಾತಾಗಳನ್ನು ತಾವು ಪಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಪೌಸ್ ಮಾಡಿ ಒಂದು ಸಲ ಓದ್ಕೊಳ್ಳಿ ಏನೆಲ್ಲ ದಾಖಲೆಗಳಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಬಟ್ ಸ್ಟಿಲ್ ತಮ್ಮ ರೆಫರೆನ್ಸ್ಗೆ ಒಂದು ಸಲ ಪೌಸ್ ಮಾಡಿ ನೋಡ್ಕೊಳ್ಳಿ.
ಸೊ ನಮೂನೆ 3 ಅಂದರೆ ಎ ರಿಜಿಸ್ಟರ್ನಲ್ಲಿರುವಂಥ ಎಲ್ಲ ದಾಖಲೆಗಳಿಗೂ ನಮೂನೆ 3 ಇಶ್ಯೂ ಮಾಡ್ತಾರೆ. ಹಾಗೆ ಬಿ ರಿಜಿಸ್ಟರ್ನಲ್ಲಿರುವಂಥ ಪ್ರಾಪರ್ಟಿಗಳಿಗೆ ನಮೂನೆ 3A ಇಶ್ಯೂ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ರಿಜಿಸ್ಟರ್ ಎರಲ್ಲಿ ನಮೂನೆ 3 ಅಧಿಕೃತ ಸ್ವತ್ತುಗಳು ನೋಡಿ, ನಮೂನೆ 3 ಇಶ್ಯೂ ಮಾಡೋದು ತಮಗೆ ಅಧಿಕೃತ ಸ್ವತ್ತುಗಳಿಗೆ ಮಾತ್ರ. ಹಾಗೂ ರಿಜಿಸ್ಟರ್ ಬಿ ರಲ್ಲಿ ನಮೂನೆ 3A ಅಂದರೆ ಅನಧಿಕೃತ ಸ್ವತ್ತುಗಳು ನೋಡಿ. ನಮೂನೆ 3 ಬಂದ್ಬಿಟ್ಟು ಅಧಿಕೃತ ಆಸ್ತಿಗಳಿಗೆ ಕೊಡ್ತಾರೆ, ನಮೂನೆ 3A ಬಂದ್ಬಿಟ್ಟು ಅನಧಿಕೃತ ಆಸ್ತಿಗಳಿಗೆ ಕೊಡ್ತಾರೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಸಬ್ಮಿಟ್ ಮಾಡಬೇಕು ಅಂದರೆ ಸರ್ಕಾರಿ ಜಾಗ ಮತ್ತು ಅರೆ ಸರ್ಕಾರಿ ಜಾಗಗಳು, ಸ್ಥಳೀಯ ಸಂಸ್ಥೆಗಳನ್ನು ಬಿಟ್ಟು ಇನ್ನುಳಿದ ಕಟ್ಟಡಗಳು, ನಿವೇಶನಗಳ ಮಾಲೀಕರು ಈ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಏನು ನೋಂದಾಯಿತ ದಾಖಲೆ ಪತ್ರಗಳು ಅಂದರೆ ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಪಾರ್ಟಿಷನ್ ಡೀಡ್ ಆಗಿರ್ಬೋದು, ಇದನ್ನು ತಾವು ಸಬ್ಮಿಟ್ ಮಾಡಬೇಕಾಗತ್ತೆ ತಾವು ಬಿ ಖಾತಾ ಪಡ್ಕೋಬೇಕಂದ್ರೆ. ಅದರ ಜೊತೆ ಇ ಸಿನಲ್ಲಿ ಅಗೈನ್ ನಮೂನೆ 15 ಅಂತ ಬರುತ್ತೆ. ಫಾರ್ಮ್ ನಂಬರ್ 15ನಲ್ಲಿ ತಾವು ಇ ಸಿನ ಕೊಡಬೇಕಾಗತ್ತೆ. ನಂತರ KEB ಬಿಲ್ ಅಂದರೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್, ಕಟ್ಟಡದ ಪರವಾನಗಿ ಇದ್ದರೆ ಬಿಲ್ಡಿಂಗ್ ಲೈಸೆನ್ಸು ಅದನ್ನು ಕೊಡಬೇಕು. ಹಾಗೆ ಅನುಮೋದಿತ ನಕ್ಷೆ ಅಂದರೆ ಬಿಲ್ಡಿಂಗ್ ಲೈಸೆನ್ಸು ಆಗಿರ್ಬೋದು ಮತ್ತು ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಕಾಪಿ ಕೂಡ ಆಗಿರ್ಬೋದು, ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಎ ಖಾತಾಗೆ ಬರುತ್ತೆ. ನೆಕ್ಸ್ಟು ಏಕ ನಿವೇಶನ ವಿನ್ಯಾಸ ಅನುಮೋದನೆ ಅಥವಾ ಅನುಮೋದಿತ ಬಡಾವಣೆ ನಕ್ಷೆ ಅಂದರೆ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಕಾಪಿ, ಅಲಿನೇಷನ್ ನಕಲು ಪ್ರತಿ ಅಂದರೆ DC ಕನ್ವರ್ಷನ್ ಕಾಪಿ, ಅಗ್ರಿಕಲ್ಚರ್ ಯೂಸಿಂದ ನಾನ್ ಅಗ್ರಿಕಲ್ಚರ್ ಯೂಸ್ಗೆ ಏನು ಅಲಿನೇಷನ್ ಆಗಿರುತ್ತೆ ನೋಡಿ, ಆ ಒಂದು ಕಾಪಿನ ಕೊಡಬೇಕಾಗತ್ತೆ. ಅದರ ಜೊತೆ ಮಾಲೀಕರ ಆಧಾರ್ ಕಾರ್ಡು ಅಥವಾ ಪಾನ್ ಕಾರ್ಡ್ ಕೊಡಬೇಕಾಗತ್ತೆ, ಅಥವಾ ಎಲೆಕ್ಷನ್ ವೋಟರ್ ID ಕಾರ್ಡ್ ಕೊಡಬೇಕಾಗತ್ತೆ. ಅದರ ಜೊತೆಗೆ ತಮ್ಮ ಪ್ರಾಪರ್ಟಿ ಫೋಟೋ ಮತ್ತು ಓನರ್ ಫೋಟೋ ಕೂಡ ತಾವು ಸ್ಥಳೀಯವಾಗಿ ಪುರಸಭೆ, ನಗರಸಭೆ ಅಥವಾ ಪಟ್ಟಣ ಪಂಚಾಯತಿಗೆ ತಾವು ಸಬ್ಮಿಟ್ ಮಾಡಿ, ಅವರು ಎಲ್ಲ ಡಾಕ್ಯುಮೆಂಟೇಷನ್ನ ವೆರಿಫಿಕೇಷನ್ ಆದಮೇಲೆ ತಮಗೆ ತಾವು ಎ ರಿಜಿಸ್ಟರ್ನಲ್ಲಿ ಬರ್ತಿರೋ ಅಥವಾ ಬಿ ರಿಜಿಸ್ಟರ್ನಲ್ಲಿ ಬರ್ತಿರೋ ಅಂತ ಡಿಸೈಡ್ ಮಾಡ್ತಾರೆ. ತಾವು ಯಾವ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತೀರೋ ಅದರ ಮೇಲೆ. ನೋಡಿ, ಬಿ ಖಾತೆಗಳು ಬಂದ್ಬಿಟ್ಟು ಬರೀ ರೆವೆನ್ಯೂ ಲೇಔಟ್ಗಳಲ್ಲಿ ಇರುವಂಥ ಸೈಟ್ಗಳಿಗೆ ಅಥವಾ ಮನೆಗಳಿಗೆ, ಅಥವಾ ಬರೀ DC ಕನ್ವರ್ಷನ್ ಆಗಿರುವಂಥ ಲೇಔಟ್ಗಳಲ್ಲಿರುವಂಥ ಸೈಟ್ಗಳಿಗೆ ಮತ್ತು ಮನೆಗಳಿಗೆ ಕೊಡುವಂಥದ್ದು. ಸೊ ಅಂಥವರು ತಾವು ತಮ್ಮ ಹತ್ರ ನನಗೆ ಗೊತ್ತಿರೋಂಗೆ ಬರೀ ಸೇಲ್ ಡೀಡ್ ಇರುತ್ತೆ, ಸೇಲ್ ಡೀಡ್ ಜೊತೆ ತಾವು EC ಕೊಡಬೇಕು, ಅದರ ಜೊತೆಗೆ ಪ್ರಾಪರ್ಟಿ ಫೋಟೋ, ಓನರ್ ಫೋಟೋ ಕೊಡಬೇಕಾಗತ್ತೆ. ಕೆಲವರು ಪ್ರಾಪರ್ಟಿ ಟ್ಯಾಕ್ಸ್ನ ಕಟ್ತಾ ಇರ್ತಾರೆ, ಬಟ್ ಖಾತೆ ಇರಲ್ಲ ಅನ್ನೋರು ಕೂಡ ಭಾಳಷ್ಟು ಜನ ಇದ್ದಾರೆ. ಅಂಥವರು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿರುವಂಥ ಪ್ರೂಫ್ ಏನಾದರೂ ಇದ್ದರೆ ಟ್ಯಾಕ್ಸ್ ಪೇಡ್ ರೆಸಿಪ್ಟನ್ನ ಕೂಡ ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಇದು ಒಂದು ಎಕ್ಸಾಂಪಲ್. ಆದರೆ ನೋಡಿ, ಬೆಂಗಳೂರಿನಲ್ಲಿ ಕೋಣಪ್ಪನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಏನಿದೆ ನೋಡಿ, ಅಲ್ಲಿ ಪುರಸಭೆ ಕಾರ್ಯಾಲಯ ಅವರು ಕೂಡ ಒಂದು ನೋಟಿಫಿಕೇಷನ್ನ ಇಶ್ಯೂ ಮಾಡಿದ್ದಾರೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ದಿನಾಂಕ ಸೆಪ್ಟೆಂಬರ್ 10ನೇ ತಾರೀಕು 2024 ಒಳಗಡೆ ಯಾವೆಲ್ಲ ಅನಧಿಕೃತ ಬಡಾವಣೆಗಳಾಗಿದೆಯೋ ಅವರಿಗೆ ಮಾತ್ರ ಈ ಒಂದು ಬಿ ಖಾತಾ ಇಶ್ಯೂ ಮಾಡುವಂಥದ್ದು. ಅದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಕೂಡ ನಮೂನೆ 3 ಮತ್ತು 3A ಕೊಡ್ತಾರೆ. ಸೊ ಇಲ್ಲಿ 3 ತಿಂಗಳು ಕಾಲಾವಧಿ ಇರುತ್ತೆ. ನೋಡಿ, ಇಲ್ಲಿ ಮತ್ತೊಮ್ಮೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಎ ರಿಜಿಸ್ಟರ್ನಲ್ಲಿರೋ ದಾಖಲೆಗಳಿಗೆ ಈ ಆಸ್ತಿ ನಮೂನೆ 3 ಕೊಡ್ತೀವಿ ಅಂತ. ಹಾಗೆ ನೋಡಿ, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ, ಬಿ ರಿಜಿಸ್ಟರ್ನಲ್ಲಿರುವ ಆಸ್ತಿಗಳಿಗೆ ನಮೂನೆ 3A ಕೊಡ್ತೀವಿ ಅಂತ. ಸೊ ಮತ್ತೊಮ್ಮೆ ಇಲ್ಲಿ ದಯವಿಟ್ಟು ಪೌಸ್ ಮಾಡ್ಕೊಳ್ಳಿ ವಿಡಿಯೋನ. ನೋಡಿ, ಎ ರಿಜಿಸ್ಟರ್ನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಳಿ. ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ GPS ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಕೂಡ ಕೇಳಿದ್ದಾರೆ, ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರಿ, ಬನ್ನಿ ಈಗ ಬಿ ಖಾತಾ ಅದನ್ನು ಕೂಡ ವಿಡಿಯೋನ ಪೌಸ್ ಮಾಡಿಕೊಂಡು ದಯವಿಟ್ಟು ಏನು ಡಾಕ್ಯುಮೆಂಟ್ಸ್ ಇದೆ ನೋಡ್ಕೊಳ್ಳಿ. ನೋಡಿ, ಬಿ ಖಾತಾಗೆ ಇಲ್ಲಿ RTC ಕೂಡ ಕೊಟ್ಟಿದ್ದಾರೆ. ಭಾಳಷ್ಟು ಜನರ ಹತ್ರ RTC ಇರಲ್ಲ, ತಾವು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ತಮ್ಮ ಮನೆ ಅಥವಾ ಸೈಟ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ತಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದರೆ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರದ್ದು ದಿಶಾಂಕ್ ಆ್ಯಪ್ ಅಂತ ಇದೆ. ಆ ದಿಶಾಂಕ್ ಆ್ಯಪ್ನಲ್ಲಿ ತಾವು ಜಸ್ಟ್ ಕರೆಂಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಅಲ್ಲೇ RTC ಡೌನ್ಲೋಡ್ ಮಾಡುವಂಥ ಅವಕಾಶ ಇರುತ್ತೆ. ಅದು ಯಾವ ಸರ್ವೆ ನಂಬರ್ನಲ್ಲಿ ಬರುತ್ತೆ ತಮ್ಮ ರೆವೆನ್ಯೂ ಲೇಔಟು
ಅಥವಾ ಬರೀ DC ಕನ್ವರ್ಷನ್ ಆಗಿರುವಂಥ ಲೇಔಟು, ಅದರದ್ದು ಸರ್ವೆ ನಂಬರ್ ಬರುತ್ತೆ, ಡೌನ್ಲೋಡ್ ಮಾಡಿಕೊಂಡು ತಾವು RTC ಕೂಡ ಪಡ್ಕೋಬೋದು. ತಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಲ್ಲಿ ತಾವು ಪರ್ಸ್ನಲ್ಲಾಗಿ ಸ್ಥಳೀಯವಾಗಿ ಪುರಸಭೆ, ನಗರಸಭೆ ಅಥವಾ ಪಟ್ಟಣ ಪಂಚಾಯತಿಗೆ ವಿಸಿಟ್ ಮಾಡಿ ಪಡ್ಕೋಬೋದು. ಅಥವಾ ಇಲ್ಲಿ ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೌರ್ನಮೆಂಟು ಯಾವುದೇ ಸಹಾಯವಾಣಿ ತಕ್ಕ ಮಟ್ಟಿಗೆ ಕೆಲಸ ಮಾಡಲ್ಲ. ತಾವು ಪರ್ಸ್ನಲ್ಲಾಗಿ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಪಡ್ತೀನಿ. ಸೊ ಅದರ ಜೊತೆಗೆ ಕೆಲವೊಂದು ಆರ್ಟಿಕಲ್ಗಳು ಕೂಡ ಇದೆ, ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ವ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೌಸ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಸಿದ್ದರಾಮಯ್ಯನವರು ಯಾವುದೋ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಹೇಳಿರುವಂಥದ್ದು ನೋಡಿ, ಮೈಸೂರು ಪಾಲಿಕೆ ಸೇರಿದಂತೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಯಾವುದೇ ದಾಖಲೆಗಳಿಲ್ಲದ ನಿವೇಶನಗಳಿಗೆ ಬಿ ಖಾತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ಅಂದರೆ ಸುಮ್ಮನೆ ಖಾಲಿ ಜಾಗ ಇದು ನಮ್ಮದು ಅಂತ ಹೇಳಿದ್ರೆ ನಿಮಗೆ ಬಿ ಖಾತಾ ಕೊಡೋದಿಲ್ಲ. ಮಿನಿಮಮ್ ತಮ್ಮ ಹತ್ರ ಸೇಲ್ ಡೀಡ್ ಆಗಿರಬೇಕು. ಆ ಒಂದು ಸೇಲ್ ಡೀಡ್ ಅಂದರೆ ಕ್ರಯಪತ್ರ ಸೆಪ್ಟೆಂಬರ್ 10ನೇ ತಾರೀಕು 2024 ಒಳಗಡೆ ಇರಬೇಕು. ಅದರ ಜೊತೆಗೆ ಮೊದಲನೇ ನಾನು ಹೇಳಿದಾಗೆ ಈ ಖಾತಾ ಇರಬೇಕು. ಅದನ್ನೆಲ್ಲ ಸಬ್ಮಿಟ್ ಮಾಡಿ ಪಡ್ಕೊಳ್ಳಿ. ಸೊ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅದು ಏನು ಅಂದರೆ, ಅಕಸ್ಮಾತ್ ಏನಾದರೂ ಇನ್ನು ಮುಂದಕ್ಕೆ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ರೆ ಅದಕ್ಕೆ ಆ ಜಿಲ್ಲಾ DC ಮತ್ತು ನಗರ ಯೋಜನಾ ಅಧಿಕಾರಿಗಳೇ ಹೊಣೆ. ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಇದು ಬರೀ ಘೋಷಣೆಯಾಗಿ ಉಳ್ಕೊಳ್ಳದೆ ಕಾರ್ಯರೂಪಕ್ಕೆ ಬಂದರೆ ಕರ್ನಾಟಕ ಜನತೆ ಖುಷಿ ಪಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪೌಸ್ ಮಾಡಿ ವಿಡಿಯೋದಲ್ಲಿ ಇಲ್ಲಿ ಕೂಡ ತಾವು ನೋಡ್ಕೋಬೋದು. ನೋಡಿ, 11 ಮಹಾನಗರ ಪಾಲಿಕೆಗಳು ಒಳಗೊಂಡಂತೆ 316 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತಾ ಯೋಜನೆ. ಇದು ಒನ್ ಟೈಮ್ ಸೊಲ್ಯೂಷನ್ನು, 3 ತಿಂಗಳೊಳಗೆ ಕೊಡ್ತೀವಿ ಅಂತ ಮತ್ತೆ ಹೇಳಿದ್ದಾರೆ. ಅದೆಲ್ಲ ನೋಡ್ಕೊಳ್ಳಿ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾವು ನಿಜವಾಗ್ಲೂ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದೇ ನಿಜ ಆಗಿದ್ದರೆ, ಇಲ್ಲಿವರೆಗೂ ಸಾವಿರಾರು ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದೆ. ಅವ್ರಿಗೆಲ್ಲ ಏಕೆ ನೀವು ಶಿಕ್ಷೆ ಕೊಡೋದಿಲ್ಲ? ಅವ್ರೇನು ಅನ್ಎಜುಕೇಟೆಡ್ಗಳ ಆಫೀಸರ್ಗಳು, ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಏನಾದರೂ ಇಲಿಟ್ರೇಟಾ ಅಥವಾ ಅನ್ಎಜುಕೇಟೆಡಾ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡಿ ಆ ಒಂದು ಉನ್ನತ ಸ್ಥಾನದಲ್ಲಿ ಆ ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಂಡಿರ್ತಾರೆ. ಸೊ ಒಂದು ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಅವ್ರಿಗೆ ಇಲ್ವಾ? ಒಂದು ರೆವೆನ್ಯೂ ಲೇಔಟ್ನಲ್ಲಿರುವಂಥ ಸೈಟ್ನ ಹೇಗೆ ರಿಜಿಸ್ಟರ್ ಮಾಡಿಕೊಟ್ರು? ಅದು ತಪ್ಪಲ್ವಾ? ಅವ್ರಿಗೆ ಯಾಕೆ ತಾವು ಇಲ್ಲಿವರೆಗೂ ಶಿಕ್ಷೆ ಕೊಟ್ಟಿಲ್ಲ? ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಇವಾಗ ಸದ್ಯಕ್ಕಿರುವಂಥ ಸರ್ಕಾರ ಆಗಿರ್ಬೋದು, ಹಿಂದೆ ಇದ್ದಂಥ ಸರ್ಕಾರಗಳಾಗಿರ್ಬೋದು, ತಾವು ಇಲ್ಲಿವರೆಗೂ ಯಾಕೆ ಇಂಥ ಅಧಿಕಾರಿಗಳಿಗೆ ತಾವು ಶಿಕ್ಷೆ ಕೊಟ್ಟಿಲ್ಲ? ಒಂದು ಸಬ್ ರಿಜಿಸ್ಟರ್ ಆಫೀಸರ್ಗೆ ಗೊತ್ತು, ಯಾವುದೇ ಒಂದು ರೆವೆನ್ಯೂ ಬಡಾವಣೆಗಳಲ್ಲಿ ಸೈಟ್ ಅಥವಾ ಮನೆಗಳಿದ್ದರೆ ಅದನ್ನು ರಿಜಿಸ್ಟರ್ ಮಾಡಬಾರ್ದು ಅಂತ ಒಂದು ಕಾಮನ್ ಸೆನ್ಸ್, ಅದು ಎಲ್ಲರಿಗೂ ಗೊತ್ತು. ಬರೀ DC ಕನ್ವರ್ಷನ್ ಇದ್ದರೆ ಕೂಡ ತಾವು ಆ ಒಂದು ಲೇಔಟ್ ಇಲ್ಲೀಗಲ್ ಮತ್ತು ಅನ್ಆಥರೈಸ್ಡ್ ಲೇಔಟ್ ಅಂತ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಗೊತ್ತು. ಬಟ್ ಸ್ಟಿಲ್ ತಾವು ಹೇಗೆ ರಿಜಿಸ್ಟರ್ ಮಾಡಿಕೊಟ್ರಿ? ಹಾಗೆ ಮತ್ತೊಮ್ಮೆ ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ರೇರಾ ಅಥಾರಿಟಿ, ಯಾರು ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ 2016ರಲ್ಲಿ ಸ್ಥಾಪನೆ ಆಯಿತು, ಅವರು ದಯವಿಟ್ಟು ಸೋಮೋಟೋ ಕೇಸ್ನ ಫೈಲ್ ಮಾಡಿ. ಯಾರು ಇಲ್ಲೀಗಲ್ಲಾಗಿ ಅನ್ಆಥರೈಸ್ಡ್ ಲೇಔಟ್ನ ನಿರ್ಮಾಣ ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಸೋಮೋಟೋ ಆಗಿ ಕೇಸ್ ಫೈಲ್ ಮಾಡಿ. ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ನಲ್ಲಿ ಕೂಡ ಇವತ್ತಿಗೆ ಭಾಳಷ್ಟು ಯೂಟ್ಯೂಬರ್ಸ್ ಇವತ್ತಿಗೂ ಕೂಡ ಬರೀ ರೆವೆನ್ಯೂ ಸೈಟ್ಗಳನ್ನು ಮತ್ತು DC ಕನ್ವರ್ಷನ್ ಸೈಟ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ. ಕೇವಲ ಹಣಕ್ಕೋಸ್ಕರ ಅಥವಾ ಕಮಿಷನ್ಗೋಸ್ಕರ ಈ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಈ ಕೂಡಲೇ ಅದನ್ನು ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಇಂಥವ್ರ ಮೇಲೂ ಕೂಡ ತಾವು ಆ್ಯಕ್ಷನ್ ತಗೋಬೇಕು ಅಂತ ನಾನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ಅಫಿಷಿಯಲ್ಲಾಗಿ ನೋಟಿಫಿಕೇಷನ್ ಕೊಟ್ಟಿದ್ರು ಕೂಡ ಇವತ್ತಿಗೂ ಇಲ್ಲಿಗಲ್ ಬಡಾವಣೆಗಳು ಮಾರ್ಕೆಟಿಂಗ್ ಆಗ್ತಾಯಿದೆ, ನಿರ್ಮಾಣ ಆಗ್ತಾಯಿದೆ ಅಂದರೆ ಇದರ ಹಿಂದೆ ಯಾರ ಬೆಂಬಲ ಇದೆ, ಯಾರ ಷಡ್ಯಂತ್ರ ಇದೆ? ಸ್ಥಳೀಯವಾಗಿ ಯಾರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರ್ತಾರೋ ಅಥವಾ ರಾಜಕಾರಣಿಗಳ ಬೆಂಬಲ ಇಲ್ಲದೆ ಈ ರೀತಿಯಾಗಿ ಅನಧಿಕೃತವಾದ ಬಡಾವಣೆಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯನಾ? ಸರಿ, ರಾಜಕಾರಣಿಗಳು ಬೇಡ ಬಿಡಿ, ಈ ಸರ್ಕಾರಿ ಅಧಿಕಾರಿಗಳ ಶಾಮೀಲ್ ಇಲ್ಲದೆ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಒಂದು ಅವರು ಲಂಚ ಈಸ್ಕೊಂಡು ಈ ರೀತಿಯಾಗಿ ಇಲ್ಲೀಗಲ್ಲಾಗಿ ಅನ್ಆಥರೈಸ್ಡ್ ಲೇಔಟ್ಗಳು ಡೆವಲಪ್ ಆಗೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಕೊನೆಯದಾಗಿ ನನ್ನ ಮೆಸೇಜ್ ಏನಂದರೆ, ಯಾರು ಏನೇ ಮಾಡಲಿ ಜನ ಎಚ್ಚರಿಸ್ಕೋಬೇಕು, ತಾವು ಎಚ್ಚೆತ್ಕೋಬೇಕು. ನಾನು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 2 ವರ್ಷ ಆಯಿತು. ಸರಿಸುಮಾರು ಕಡಿಮೆ ಅಂದರೂ ಒಂದು 160 ವೀಡಿಯೋ ಮೇಲೆ ಮಾಡಿದ್ದೀನಿ. ಅದರಲ್ಲಿ ಒಂದು 20-30 ವೀಡಿಯೋಗಳು ಬರೀ ಎಜುಕೇಟಿವ್ ವೀಡಿಯೋಸೇ ಮಾಡಿದ್ದೀನಿ. ಜನರನ್ನ ಎಚ್ಚರಿಸುವಂಥ ಕೆಲಸ ಮಾಡ್ತಾನೇ ಇದ್ದೀನಿ. ಬಟ್ ಸ್ಟಿಲ್ ಮೋಸ ಹೋಗೋರು ಹೋಗ್ತಾನೆ ಇದ್ದಾರೆ. ಸೊ ಹಂಗಾಗಿ ದಯವಿಟ್ಟು ತಾವು ಎಚ್ಚರಿಸ್ಕೊಳ್ಳಿ. ನೋಡಿ, ಇವತ್ತು ಒಂದು ಕಣ್ಣು ಮುಂದೆನೇ ಒಂದು ಉದಾಹರಣೆ ಇದೆ. ಅದೇನೆಂದರೆ, ಬೆಂಗಳೂರಿನಲ್ಲಿ ಇವತ್ತು ತುಮಕೂರು ರೋಡು ಅಥವಾ ಮಾಗಡಿ ರೋಡಿಂದ ಹೊಸೂರು ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡು ಫೇಸ್ 2 ಮಾಡಬೇಕು ಅಂತ ಇದ್ದಾರೆ. ಅಲ್ಲಿ ಏನಾಯಿತು, 2005ರಲ್ಲೇ ಸರ್ಕಾರದವರು ನೋಟಿಫಿಕೇಷನ್ ಕೊಟ್ಬಿಟ್ರು, ಇಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ಅಂತ. ಆದರೆ ಲ್ಯಾಂಡ್ ಅಕ್ವೈರ್ ಮಾಡಲಿಲ್ಲ, ಲ್ಯಾಂಡ್ ಅಕ್ವೈರ್ ಮಾಡಲಿಲ್ಲ, ಅಥವಾ ಆ ಒಂದು ಸರ್ವೆ ನಂಬರ್ಗಳು ಎಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಆ ಸರ್ವೆ ನಂಬರ್ಗಳನ್ನು ಬ್ಲಾಕ್ ಮಾಡಲಿಲ್ಲ. ಸೊ ಅದರ ಪರಿಣಾಮ ಏನಾಯಿತು, ಜನರುಗಳು ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ಗಳ ತಗೊಂಡ್ರು. ಪಾಪ ಬಡವರು ಒಂದು 50,000ನೋ 1 ಲಕ್ಷಕ್ಕೋ ಕಡಿಮೆ ಸಿಕ್ತು ಅಂತ ಒಂದು 3 ಲಕ್ಷಕ್ಕೋ 5 ಲಕ್ಷಕ್ಕೋ ಸೈಟ್ ತಗೊಂಡು ಕಷ್ಟಪಟ್ಟು ಒಂದು ಶೀಟ್ ಮನೇನ ಕಟ್ಕೊಂಡಿದ್ದಾರೆ ಬಡವರು. ಸೊ ಅಂಥವ್ರಿಗೆಲ್ಲ ಇವತ್ತು ನೋಟಿಸ್ ಇಶ್ಯೂ ಮಾಡಿ, ತಾವು ಈ ಕೂಡಲೇ ಖಾಲಿ ಮಾಡಬೇಕು, ಇಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ, ಲ್ಯಾಂಡ್ ಅಕ್ವೈರ್ ಮಾಡ್ತೀವಿ ಅಂತ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸೊ ಈಗ ಬಡವರು ಎಲ್ಲೋಗ್ತಾರೆ? ಅವ್ರು ಇಡೀ ಜೀವನದಲ್ಲಿ ದುಡ್ದಿರೋವಂಥ ಹಣನ ಅಲ್ಲಿ ಹಾಕಿ ಒಂದು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಿರ್ತಾರೆ, 20-30ನೋ 30-40ನೋ. ಸೊ ಇವತ್ತು ಅವರು ಬೀದಿ ಪಾಲಾಗಿ ಹೋಗ್ತಾರೆ. ಅಕಸ್ಮಾತ್ ಗೌರ್ಮೆಂಟ್ ಏನಾದರೂ ಈ ಲ್ಯಾಂಡ್ ಅಕ್ವೈರ್ ಮಾಡಿಬಿಟ್ರೆ ಸೊ ಅವ್ರಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತಾರೋ ಕೊಡಲ್ವೋ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಯಾಕಂದರೆ ಅವರು ಪಡೆದಿರುವಂಥ ಸೈಟು ಮತ್ತು ಅವ್ರ ಮನೆ ಕಟ್ಟಿರುವಂಥ ಜಾಗಕ್ಕೆ ಅವರು ಓನರ್ ಆಗಿರಲ್ಲ. ಯಾಕಂದರೆ ಅವ್ರ ಹತ್ರ ಯಾವುದೇ ರೀತಿ ಖಾತಾ ಇಲ್ಲ. ಒಂದು ಕಡೆ RTCನಲ್ಲಿ ಇನ್ನೂ ಹಳೆ ಓನರ್ ಹೆಸರೇ ಇರುತ್ತೆ. ಸೊ ಕಾಂಪನ್ಸೇಷನ್ನು ಸೈಟ್ ಪರ್ಚೇಸ್ ಮಾಡಿರೋ ಓನರ್ಗಿರುತ್ತೋ ಅಥವಾ ಮನೆ ಕಟ್ಟಿರೋರ್ಗೆ ಕೊಡ್ತಾರೋ ಅಥವಾ RTCನಲ್ಲಿರೋ ಓನರ್ಗೆ ಕೊಡ್ತಾರೋ? ಸೊ ಇದನ್ನೆಲ್ಲ ತಾವು ದಯವಿಟ್ಟು ಯೋಚನೆ ಮಾಡಿ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಸೈಟ್ ಸಿಗ್ತಾ ಇದೆ ಅಂಥೇಳಿ ರೆವೆನ್ಯೂ ಲೇಔಟ್ಗಳಲ್ಲಾಗಲಿ ಅಥವಾ ಬರೀ DC ಕನ್ವರ್ಷನ್ ಆಗಿರುವಂಥ ಲೇಔಟ್ಗಳಲ್ಲಿ ಸೈಟ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ನನ್ನಂಥ ಭಾಳಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ಅಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದ್ರೂ ಕೂಡ ದಯವಿಟ್ಟು ರೆವೆನ್ಯೂ ಲೇಔಟ್ ಮತ್ತು DC ಕನ್ವರ್ಷನ್ ಲೇಔಟ್ಗಳಲ್ಲಿ ಸೈಟ್ಗಳನ್ನು ಪರ್ಚೇಸ್ ಮಾಡಬೇಡಿ, ಮನೇನೂ ಕಟ್ಟಬೇಡಿ ಅಥವಾ ಕಟ್ಟಿರೋ ಮನೇನೂ ತಗೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿತ್ತು, ಉಪಯುಕ್ತವಾಗಿತ್ತು ಅಂತ ನಿಜವಾಗ್ಲೂ ತಮಗೆ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೊನೆಯದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.